विधि लिखितं मोक्षदक्षं सुभिक्षं गंगांगं दिव्यलिंगं गजमुख विनुतं सान्नपूर्णा समक्षं वेदार्थं व्यासपीठं सुरमुनि सहितं शान्तिकान्तं सुखान्तं विश्वेशं चित्प्रकाशं श्रितजनवरदं काशीनाथं नमामि। ಗುಡ್ ಮಾರ್ನಿಂಗ್, ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ ಮತ್ತೊಮ್ಮೆ ವ್ಲಾಗ್ಗೆ ಸ್ವಾಗತ. ಇವತ್ತಿನ ರೈಡ್ ಎಲ್ಲಿಗೆಂದಳಿ ಆಲ್ರೆಡಿ ನಿಮಗೆ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತಾ. ಕೋಟಿಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಕೋಲಾರದಲ್ಲಿದೆ. ಬೆಂಗಳೂರಿಂದ ಎಕ್ಸಾಕ್ಟ್ಲಿ ಒಂದು 100-120 ಕಿಲೋಮೀಟ್ರ್ ಅಂದ್ಕೊಳ್ಳಿ. ಇವಾಗ ಟೈಮ್ 10:15 ಆಗಿದೆ. ಲೇಟ್ ಆಯಿತು ಆ್ಯಕ್ಚುಲಿ. ಹೊಸ ಹೆಲ್ಮೆಟ್ ತಗೊಂಡ. ಈ ಹೊಸ ಹೆಲ್ಮೆಟಿಗೆ ಗೋಪ್ರೋ ಎಲ್ಲ ಇನ್ನೂ ಫಿಟ್ ಮಾಡಿ ಎಲ್ಲೂ ಲಾಗ್ ಮಾಡಲ್ಲ. ಇದೇ ಫಸ್ಟ್ ಲಾಗ್ ಈ ಹೆಲ್ಮೆಟಲ್ಲಿ ಆ್ಯಕ್ಚುಲಿ. ಸೊ ಅದು ಗೋಪ್ರೋಲ್ ಸೆಟ್ಟಿಂಗ್ ಎಲ್ಲ ಮಾಡ್ಕೊಂಬಳ ಲೇಟ್ ಆಯ್ತು. ಬೆಂಗಳೂರು ತಿರುಪತಿ ನಾವು ಅದೇ ರೂಟಿಗೆ ಬರ್ತಿದ್ದು ಬ್ರೋ. ಯಸ್, ಲೆಟ್ಸ್ ಗೋ. ಆಡಿಯೋ ಕ್ಲಾರಿಟಿ ಇಲ್ಲ ಹೆಂಗೆ ಬಂದಿತ್ತು ನನಗೆ ಗೊತ್ತಿಲ್ಲ, ಯಾಕಂದ್ರೆ ನಾನು ಇನ್ನೂ ಟೆಸ್ಟ್ ಮಾಡಿಲ್ಲ ನಾ ಹೇಳ್ದಂಗೆ. ಸೊ ಇದೇ ಕಾಣಿ ನಂದು ಹೊಸ ಹೆಲ್ಮೆಟು. ಆ್ಯಂಡ್ ಇಲ್ಲಿ ಮಿರರಲ್ಲಿ ನೋಡಿ 360 ಬ್ಲೈಂಡ್ ಸ್ಪಾಟ್ ಮಿರರ್ ಹಾಕಿದೆ. ಹೆಂಗೆ ತೋರ್ತಾ ಕಾಣಿ ಇದರಲ್ಲಿ ಗಾಯ್ಸ್. ಇದೇ ಕಾಣಿ ನಂದು ಹೊಸ ಹೆಲ್ಮೆಟು, ಎಕ್ಸರ್ ಬ್ರೂಟಾಲೆ ಅಂತ. ಇದು ವರ್ಲ್ಡ್ಸ್ ಫಸ್ಟ್ ಡ್ಯುಯಲ್ ಸ್ಪಾಯ್ಲರ್ ಹೆಲ್ಮೆಟು. ಸ್ಪಾಯ್ಲರ್ ಹೆಲ್ಮೆಟ್ ಹಿಂದ್ಗಡೆ ಇದೆ, ನಿಮ್ಗೆ ಕಾಣಿಸೋದಿಲ್ಲ. ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತಿದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ನಾನು ಇದ್ರಲ್ಲಿ ಪೋಸ್ಟೆಲ್ಲ ಹಾಕಿದೆ, ಪೋಸ್ಟ್ ಅಂತ ಸ್ಟೋರಿಯಲ್ಲಿ ಹಾಕಿದೆ. ಸ್ವಲ್ಪ ಬೇಗ ಚೆಕ್ಔಟ್ ಮಾಡಿ. ಆ್ಯಂಡ್ ಈ ಹೆಲ್ಮೆಟ್ ನಿಮ್ಗೆ ಏನಾದರೂ ಬೇಕಿದ್ದರೆ ನಾನು ಮೋಟೋಕ್ರಾಫ್ಟ್ ಕುಂದಾಪುರಕ್ಕೆ ಕಾಂಟ್ಯಾಕ್ಟ್ ಮಾಡ್ಕತ್ನ. ಅವ್ರದ್ದು ಇನ್ಸ್ಟಾಗ್ರಾಮ್ ಐ ಡಿ ನಾನು ಕೊಟ್ಟಿರ್ತೆ, ಮೆನ್ಷನ್ ಮಾಡಿರ್ತೆ. ಸೊ ನೀವು ಬೈ ಮಾಡೋದಿದ್ರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಬೈ ಮಾಡಿ. ಆಚೆಗೊಂದು ಈಚೆಗೊಂದು 3 ಬ್ಲೈಂಡ್ ಸ್ಪಾಟ್ ಮಿರರ್ ಹಾಕ್ಸಿದೆ. ಇದು ಮೊನ್ನೆ ಹಾಕ್ಸಿದೆ ಅಂತಕ್ಕಂದ್ರೆ ಈ ಟ್ರಾಫಿಕ್ಗೆಲ್ಲ ಓಡಿಸೋತಿ ಬೇಕಾತ್ ಮಾಡಿ. ಟ್ರಾಫಿಕ್ ಅನ್ನಳೇ ಇಲ್ಲ, ನಾರ್ಮಲಿ ಈ ಓಟೆಗೆಲ್ಲ ಮಾಡೋತ್ತೆ ಇಲ್ಲ. ಕೆಲವರೆಲ್ಲ ಈಚೆ ಬದಾಗೆ ಓಡಿಸ್ತಾರೆ ಮಾರು, ತೋರೋದಿಲ್ಲ. ಸೊ ಬ್ಲೈಂಡ್ ಸ್ಪಾಟ್ ಜಾಸ್ತಿ. ಈ ಮಿರರಲ್ಲಿ ನಮ್ಗೆ ಅಷ್ಟು ಬ್ಲೈಂಡ್ ಸ್ಪಾಟ್ ಗೊತ್ತಾಗಿಲ್ಲ ಅದ್ರಲ್ಲಿ ನಾರ್ಮಲ್ಲು. ಸೊ ಅದಕ್ಕೋಸ್ಕರ ಇದೊಂಥರ 360 ಕವರ್ ಮಾಡುತ್ತೆ ಈ ಮಿರರು. ವರ್ತ್ ಆ್ಯಕ್ಚುಲಿ, ಯೂಸ್ಫುಲ್ ಪ್ರಾಡಕ್ಟು. ಇದು ನಾನು ಅಮೆಝಾನಲ್ಲಿ ಬೈ ಮಾಡಿದ್ದಿದೆ. ಕಾಣಿ, ನಮ್ಮ ಇಡೀ ದೇಶದಲ್ಲಿ ಹೈಯೆಸ್ಟ್ ಟ್ಯಾಕ್ಸ್ ಕಟ್ಟೋದಂದರೆ ನಮ್ಮ ಕರ್ನಾಟಕ. ಇಷ್ಟು ಹೈಯೆಸ್ಟ್ ಟ್ಯಾಕ್ಸ್ ಕಟ್ಟಿನೂ ನಮ್ಮ ಸಿಕ್ಕುದು ಕಾಣಿ ಇಂಥ ಕಚಡ ರೋಡ್ಗಳು. ರೋಡಾಗ ಹೊಂಡ ರೋಡ್ ಮಾಡಿರೋ ನನಗಂತೂ ಗೊತ್ತಾದಿಲ್ಲ ಮಾರ. ಇಲ್ಲ ರಾತ್ರಿ ಎಲ್ಲ ಓಡಿಸೋದೇ ಅಲ್ಲ, ಡೆತ್ ಫೋಟೋಲು ಇವೆಲ್ಲ. ಸ್ಕೂಟಿ ಎಲ್ಲ ಇದ್ದರೆ ಎಂತ ಇಲ್ಲ. ಮೊನ್ನೆ ಒಂದು ಮಂಗಳೂರಾಗ ಒಂದು ಆಕ್ಸಿಡೆಂಟ್ ಆಯ್ತು ಕಾಣಿ, ಇಲ್ಲಿ ಕೂಳೂರಲ್ಲ. ಹಿಂಗೆ ಆಗ್ಬೋದು. ಅಷ್ಟು ಹೊಡ್ಕೊಂಡಾಗ ಆ ಸಣ್ಣ ಸ್ಕೂಟಿ ವೀಲ್ ಹಾರಿ ಅಂತ ಆಯ್ತು, ಕಂಟ್ರೋಲ್ ಸಿಕ್ಕುದಿಲ್ಲ. ಜಾರಿ ಬಿದ್ದ್ರಲ್ಲಿ ಹೈವೇ ಹಿಂದೆ ಬದಾಗೆಲ್ಲ ಗಾಡಿ ಬತ್ತಿರುತ್ತೆ, ಏನಿಲ್ಲ. ಅವರಿಗೂ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ, ಬ್ರೇಕ್ ಹಾಕಿ ಎಂತ ಮಾಡೋಕ್ಕಾಗ್ತಿಲ್ಲ ಅಷ್ಟೇ. ಯಾಕೋ ಈ ಸಲ ಈ ಮಳೆಗಾಲದಲ್ಲ ಅತಿ ಹೆಚ್ಚು ನಮಗೆ ಆಕ್ಸಿಡೆಂಟ್, ರೋಡ್ ಆಕ್ಸಿಡೆಂಟ್ ಅಂದರೆ ಅದು ಈ ಪೋಟೋಲಿಂದ. ಇಲ್ಲಿ ಕಾಣಿ ಕಣಿ ಕಣಗಿತ್ತು. ನೋ ಕಾಮೆಂಟ್ಸ್. ಇವೆಲ್ಲ ರೋಡ್ ಅಂತ ಇದ್ಕಲ್ಲ. ಇಲ್ಕಣಿ ಒಂಚೂರು ಸಮ ಇತ್ತು ಈ ರೋಡಾಗಲ್ಲ, ಆಪುದಲ್ಲ. ಇಲ್ಲ ಧೂಳು ಒಂದು ಬದಾಗ ಆಯ್ತಾ, ಹೊಂಡ ಅದ್ರಾಗು ಒಂದು ಧೂಳು ಕುಡ್ಕೊಂಡೋಗ್ಬೇಕು. ಅಸ್ತಮ ಶುರುವತ್ತ, ಎಂತ ಮಾಡೋಕ್ಕಾಗ್ತಿಲ್ಲ. ಇದೆಲ್ಲ ಕರಪ್ಷನ್ ನಮ್ದು ಎಲ್ಲಿವರೆಗೆ ಇರುತ್ತೆ, ಹಿಂಗಿಂದೆಲ್ಲ ಆತ ಇರುತ್ತೆ ಅಲ್ಲಿವರೆಗೆ. ಒಳ್ಳೆ ಸರ್ಕಾರ ಬರಕ್ಕಷ್ಟೇ, ಜನಗಳಿಗೆ ಬುದ್ಧಿ ಬಪ್ಪಲ್ಲರಿಗೆ ಒಳ್ಳೆ ಸರ್ಕಾರ ಬತ್ತಿಲ್ಲ. ಈ ದೇವಸ್ಥಾನ ಮುಗಿಸ್ಕೊಂಡು ಅಲ್ಲೇ ಕೋಲಾರ ಹತ್ತತ್ರ ಅಂದರೆ ಚಿಂತಾಮಣಿಯಲ್ಲಿ ಒಂದು ಕೈವಾರ ಬೆಟ್ಟ ಅಂತ ಇದೆ. ಕೈವಾರ ಬೆಟ್ಟ ಮತ್ತು ಫೋರ್ಟ್, ಅದನ್ನು ಎಕ್ಸ್ಪ್ಲೋರ್ ಕಾಂಬ ಬನ್ನಿ. ಇಲ್ಲಿ ದೇವಸ್ಥಾನದಾಗ ಎಷ್ಟೊತ್ತಾಯ್ತು ಕಾಂಬ ಕರೆಕ್ಟ್ ಟೈಮ್ ಮಾರ ಅಲ್ಲಿಗೆ ಹಾಪುದ. ಇಲ್ದಿರ್ ಸೀದಾ ವಾಪಸ್ ಬೆಂಗಳೂರಿಗೆ ಹಾಪೋದು. ಅದೇ ಹಬ್ಬ ಇಲ್ಲಿ ರಾವಣ ಎಕ್ಸ್ಪ್ರೆಸ್ ಅಂದರು, ಅದಕ್ಕೆ ನಾವು ಓಟೆಕ್ ಮಾಡ್ಕೊಬಂದೆ ಬೇರೆ. ಗಾಯ್ಸ್, ಕೋಲಾರ 44, ಚಿತ್ತೂರು 155, ವೈಟ್ ಫೀಲ್ಡ್ 11 ಕಿಲೋಮೀಟರ್. ವೆಲ್ಕಮ್ ಟು ಲ್ಯಾಮ್ಕೋ ಹೊಸಕೇಟ್
ಲ್ಯಾನ್ಕೋ ಹೊಸಕೋಟೆ ಹೈವೇ ಲಿಮಿಟೆಡ್ ಟೋಲ್ ಗೇಟ್. ಹೊಸಕೋಟೆ ಇವತ್ತೊಂಥರ ವೆದರ್ ಚೆನ್ನಾಗಿದೆ, ಬಿಸಿಲಿಲ್ಲ, ಮೋಡದೊಳಗಿನ ಬಿಸಿಲು, ಹಾಗಾಗಿ ಅಷ್ಟೇನು ಬಿಸಿಲೇನು ಕಣ್ಣಿಗೆಲ್ಲ ಏನು ಹೊಡೋಷ್ಟು ಬಿಸಿಲಿಲ್ಲ. ಸೊ ನಮ್ಮಂಥ ರೈಡರ್ಸಿಗೆಲ್ಲ ಇವತ್ತು ಒಳ್ಳೆಯಾಯ್ತು ಬೈಕ್ ಓಡಿಸೋರಿಗೆ. ಚೆನ್ನೈ 304. ಚೆನ್ನಾಗಿ ಹೋಗ್ಬಿಡ್ಲಾಕಿತ್ತು, ಒಂದ್ಸಲ ಹೊಡಿಬೇಕು ಚೆನ್ನಾಗೆ. Kawasaki ZX Tenor and Himalayan. ಹೋಗೋರು ಆಗುತ್ತೆ ನಿನ್ನ ಹತ್ರ. ಏನು ಬಟರ್ ಸ್ಮೂತ್ ಇದೆ ಅಪ್ಪ ಇಂಜಿನ್ ಸೌಂಡ್. ಅದು ಇನ್ಲೈನೇ ಸಿಂಗಲ್ ಸಿಲಿಂಡರ್. ನಾವೇ ನವರೊಟ್ಟಿಗಲ್ಲ ರೇಸಿಗೆ ನೋತಿಲ್ಲ, ಯಾಕಂದರೆ ಲೈಫ್ ಇಸ್ ಎ ಜರ್ನಿ ಗೈಸ್, ನಾಟ್ ಎ ರೇಸ್. ಸೊ ಜರ್ನಿನ ಎಂಜಾಯ್ ಮಾಡಬೇಕು ಗೈಸ್. ಅದಕ್ಕಾಗಿ ನಾವು ಆರಾಮ 90ಇಂದ 100 ಒಳಗೆ ಕ್ರೂಸ್ ಮಾಡೋದು ಅಷ್ಟೇ ಈ ರೋಡಲ್ಲಿ. ಪೀಸಾಯಲ್ಲ ನೋಡಿ. ನಮ್ಮ ಶ್ರೀಕುಮಾರ್ ಬಸ್ಸಲ್ಲಿ ಇಲ್ಲೇ ಎತ್ಕಣಿ, ಶ್ರೀದುರ್ಗ ಊರ್ ಬದಿ ಬಸ್ಸಲ್ಲಿ ಇಲ್ಲೇ ಎತ್ತು, PTCನೂ ಇಲ್ಲೇ ಎತ್ಕಣಿ. ಮೋಸ್ಟ್ಲಿ ಇಲ್ಲಿಂದ ಶುರು ಆಗ್ತದೆ, ಇಲ್ಲಿಂದ ನಮ್ಮ ಊರಿಗೆ ಅದು. ಓಕೆ, ಏನು ಸೈಕ್ ಆಗುತ್ತೆ ಗುರು, ಒಂಥರ ಡಿಫ್ರೆಂಟ್ ಇದೆ ಇದು ಏರಿಯಾ. ಯಾವ ಬದಿ ಬಂತಂದರೆ ಗೊತ್ತಾಯಿಲ್ಲಪ್ಪ. ರೋಡ್ ಮಾತ್ರ ಅಲ್ಟಿಮೇಟ್, ನೆಕ್ಸ್ಟ್ ಲೆವೆಲ್. ಚಿಂದಿ ರೋಡ್ ಗುರು. ಗೈಸ್ ಇಲ್ಲೊಂದು ರೆಸ್ಟೋರೆಂಟ್ ನೋಡಿ, ರೆಸ್ಟೋರೆಂಟ ಎಂತ ಗೊತ್ತಿಲ್ಲ ಇದು ಮಾರೆ, ಸಖತ್ತಾಗಿ ಮಾಡಿಲ್ಲ ಆ್ಯಕ್ಚುಲಿ, ಎಂತಂದು ಗೊತ್ತಾಗಲ್ಲ ಅದು. ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳಿ ಅಂಬೋದು ಅಂತ ಅಂತೇಳಿ. ಓ ಗೈಸ್ ಇಲ್ಕೊಂಡು ಪ್ಯಾರ್ಲಿ ಹಣ್ಣು ಎಷ್ಟು ದೊಡ್ಡದು ಮಾರೆ, ಪ್ಯಾರ್ಲಿ ಹಣ್ಣು ಅಗ್ಗದ ಅಂದೇಳಿ. ಪ್ಯಾರ್ಲಿ ಹಣ್ಣೆಲ್ಲ ಮಾರ್ತಿದ್ರಪ್ಪ. ಪ್ಯಾರ್ಲಿ ಹಣ್ಣಲ್ಲಿ ತಿಂದಕ್ಕೆ ಹೋಗ್ಕೊಂಡ್ರೆ ಅಲ್ಲಿಗೆ ನಮ್ಗೆ ಹಾಪ್ಕಾತಿಲ್ಲ. 2 ಪ್ಲೇಸ್ ಕವರ್ ಮಾಡ್ಕಿವತ್ತೆ. ಚಲೋ 12 ಗಂಟೆ ಆತ ಬಂತು ಗೈಸ್. ಸೂರ್ಯ ನೆತ್ತಿ ಮೇಲೆ ಬಂತ, ಬಿಸಿಲು ಜೋರಿತ್ತು. ತಿರುಪತಿ ಸ್ಟ್ರೈಟ್, ಬ್ಯಾಂಗ್ಳೂರು ಯೂಟರ್ನು. ಇದೇನು ಗುರು ರೋಡು ಡೈವರ್ಷನು. ಈ ಹೈವೇಲಿ ನಂಗೆ ಸಿಕ್ಕದಿದ್ದು ಒಂದೇ ಡೈವರ್ಷನ್ ಇಲ್ಲಿವರೆಗೆ. ರೋಡ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಗುರು. ಈ ರೋಡಲ್ಲಿ ಈ ಹೈವೇಲಿ ನಾನು ಇದೇ ಫಸ್ಟ್ ಕಂಡದ್ದು ಒಂದು ಡೈವರ್ಷನ್. ರೋಡ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಗೈಸ್. ಚಿಂದಿ ಮೈಲೇಜ್ ಗ್ಯಾರಂಟಿಡ್. ಯಾರಿದು ಚಾಪ್ರಿ? ಹಾಂ ಹೆಲ್ಮೆಟ್ ಅವರು ಒಂದು ಐಕೋ ಮಾರೆ ಓಡಿಸ್ಲಕ್ಕ ಕಡೆ ಬಿದ್ರಿ ಅಂಥದ್ದು ಉಳುದಿಲ್ಲ ಕಡೆ. ಜಾಸ್ತಿ ಶೋಕಿ ಮಾಡೋಕ್ಕಾಗಂದು ಅದಕ್ಕೆ ಹೇಳೋದು. ಮಿರರ್ ಉದ್ರಿ ಹೋಯ್ತು ಗಾಡಿ. -9 ಬ್ರೋ ಹ್ಯಾವ್ ಟು ಲೀವ್ ದ ಸಿಟಿ ಆ್ಯಂಡ್ ಸ್ಟಾರ್ಟ್ ಎ ನ್ಯೂ ಲೈಫ್. ಓಕೆ, ನಮ್ಮ ಜರ್ನಿನ ಕಂಟಿನ್ಯೂ ಮಾಡುವ ಗಾಯ್ಸ್. ಇಲ್ಲಿಂದ ನೋಡಿ ರೋಡ್ ಹೆಂಗೆ ಕಾಣಿಸ್ತಾ ಇದೆ. ಎಲ್ಲಿಗೋ ಬಂದಂಗಿತ್ತಪ್ಪ ನನಗಂತೂ. ನಮ್ಮ ತಿರುಪತಿ ರೋಡ್ ಅನ್ಸುತ್ತೆ ಇದು, ತಿರುಪತಿ ಚೆನ್ನೈ ರೋಡು ನೋಡಿ. ಕಲ್ಲು ಬಂಡಿ, ಬೆಟ್ಟ ಗುಡ್ಡ ಎಲ್ಲ ಒಂದೇ ಥರ ಇತ್ತು. ರೈಟ್ ಸೈಡಿಗೂ ಲೆಫ್ಟ್ ಸೈಡಿಗೂ ಒಂದೇ ಥರ ಇತ್ತಪ್ಪ ಇದು. ಚೆಂದಿ ಅಂದ್ಕೊಳ್ಳಿ. ಬಟ್ ಈ ಸೈಡ್ ಲ್ಯಾಂಡ್ಸ್ಕೇಪೇ ಒಂಥರ ಬೇರೆ ಥರಪ್ಪ. ಒಂಥರ ಏನು ಒಂಥರ ನಾನು ಬರಲಿಲ್ಲಲ್ಲ, ಅದು ಫಸ್ಟ್ ಟೈಮ್ ಕಾಣ್ತಿದ್ನಲ್ಲ, ಅದಕ್ಕೆ ಎಂಥದೋ ಗೊತ್ತಿಲ್ಲ, ಏನೋ ಇಷ್ಟ ಆಯ್ತಿದ್ದು ಈ ಬದಿ. ನೋಡ್ಬೇಕಿನ್ನು ಜಾಸ್ತಿ ಈ ಕಡೆ ಬರ್ಲಿಕ್ಕೆ ಟ್ರೈ ಮಾಡೋಕ್ಕೆ, ಎಕ್ಸ್ಪ್ಲೋರ್ ಮಾಡೋಕ್ಕೆ. ತಿರುಪತಿಗೆ ಹೋಯ್ಕೊಂಬೋಗಿತ್ತು. ತಿರುಪತಿಗೆ ಹೋಯ್ದೆ, ಬಟ್ ಬೈಕಲ್ಲಿ ಇನ್ನೂ ಹೋಯ್ಲಿಲ್ಲ. ಹೋಯ್ಕೊಂಬೋಗಿತ್ತು ಕಾಂಬ ಎಂತ ತಗೊಳ್ಳಿ.
ಮುಳುಬಾಗಿಲು 33, ಕೋಲಾರ 3 ಕಿಲೋಮೀಟ್ರ್ ಇತ್ತು. ಆ್ಯಕ್ಚುಲಿ ಈ ದೇವಸ್ಥಾನ ಕೋಲಾರಕ್ಕಿಂತ ಸುಮಾರು ಇನ್ನೂ ಸ್ವಲ್ಪ ಮುಂದೆ ಹೋಯ್ಕ, ಅಂದರೆ ಇಲ್ಲಿಂದ 32 ಕಿಲೋಮೀಟ್ರ್ ತೋರಿಸ್ತಾ ಇದೆ. ಎಕ್ಸಾಕ್ಟ್ ಕೋಲಾರದಲ್ಲಿಲ್ಲ, ಕೋಲಾರ ದಾಟಿ ಹೋಯ್ಕಿದೆ. ಏನು ಹಂಪ್ ಮಾರ ಇದೆ ಗಾಯ್ಸ್. ದೇವಸ್ಥಾನಕ್ಕೆ ಇನ್ನೂ ಒಂದು 15-16 ಕಿಲೋಮೀಟ್ರ್ ಇದೆ. ಇವಾಗ ನೋಡಿ ಫಾರೆಸ್ಟು ಫುಲ್ಲು ಡೆನ್ಸ್ ಆಗಿದೆ. ಮತ್ತಿಲ್ಲಿ ಡೇಂಜರಸ್ ಏನಂದರೆ ಈ ಮಂಗಗಳಿತ್ತಲ್ಲ, ಸಡನ್ನ ರಸ್ತೆ ಓಡ್ಬತ್ತು, ಅಲ್ಲಿ ನೀರೆಲ್ಲ ಕುಡಿದಿದ್ದು ಕಣಿ, ಕಣ್ಕ ಓಡಿಸ್ಕತ್ತಿಲ್ಲಲ್ಲ, ರಸ್ತೆ ಮೇಲೆ ಕೂತ್ಕೊಂಡಿರ್ತು. ವೆಲ್ಕಮ್ ಟು ಕಂಬಳದ ಗೆದ್ದಿ ಕಂಡಾಗಿತ್ತು ಇಲ್ಲಂತೂ. ಅಯ್ಯಯ್ಯೋ ಅಲ್ಲ, ಎಲ್ಲಿ ಬತ್ತು ಅಂದೇಳಿ ಹೇಳೋಕತ್ತಿಲ್ಲ ಅಲ್ಲ. ನಮ್ಮನೆ ಜಾಗ ಇತ್ತು ಮಾರ, ಲೈಸೆನ್ಸ್ ಅದನ್ನು ಬಿಟ್ಕೊಂಡು ಇಲ್ಲೇ ಬಂದವ. ಬಾಯ್ಸ್, ಈ ರೋಡಲ್ಲಿ ಯಾರು ರೈಡರ್ಸ್ನೇ ಕಾಣಲಪ್ಪ. ಎಂತ ದೇವಸ್ಥಾನ ಬದಿಗೆ ಯಾರು ಬತ್ತೆ ಅಲ್ಲಿ ಅಂತ. ಗಾಯ್ಸ್, ಇಟ್ಸ್ ಲಂಚ್ ಟೈಮ್. ನನಗಲ್ಲ, ಬೈಕಿಗೆ. ನಮಗಿಲ್ಲಿ ಪೆಟ್ರೋಲ್ ಹಾಕೊಂಡು ಒಂದು 200 ರೂಪಾಯಿ ಕ್ಯಾಶ್ ಬೇಕು ಮಾರ. ದೇವಸ್ಥಾನದಲ್ಲ UPI ವರ್ಕ್ ಆಗ್ತಿಲ್ಲ. ಇದು 200 ರೂಪೀಸ್ ಕ್ಯಾಶ್ ಸಿಗುತ್ತಾ? ಪೆಟ್ರೋಲ್ ಹಾಕ್ತೀನಿ. ನೀವು ತಮಿಳ್ನಾಡ ಆಗಿದೆ. ಆಲ್ ರೈಟ್ ಗಾಯ್ಸ್, 100 ಕಿಲೋಮೀಟರು 100 ಕಿಲೋಮೀಟರು ನಾನ್ ಸ್ಟಾಪ್ ಬಂದಮೇಲೆ ಇವಾಗ ಕೋಟಿಲಿಂಗೇಶ್ವರ ದೇವಸ್ಥಾನ ಬಂದಿದೆ. ಓಹೋ, ಕೋಟಿಲಿಂಗೇಶ್ವರ ಟೆಂಪಲ್ ಫೈನಲಿ ಗೈಸ್. ಕಮ್ಮಸ್ ಅಂದ್ರೆ ಇದು. ₹10 ₹10 ಮಾರ ಬೈಕ್ ಪಾರ್ಕಿಂಗ್. ಒಳಗೆ ಹಾಕೋದು ಬೈಕನಿಗೆ, ಪಾರ್ಕಿಂಗ್ ದುಡ್ಡು ಕೊಡೋದಿಲ್ಲ. ಇವರದೊಂದ್ರೆ ಆಗಲಿ ಮರ ಎಲ್ಲ. ದೇವಸ್ಥಾನಕ್ಕೆ ಬರಲ್ಲ ಇನ್ನು. ಫೈನಲಿ ರೀಚ್ಡ್ ಗೈಸ್. ಇದೆ ನೋಡಿ ದೇವಸ್ಥಾನದ ಪಾರ್ಕಿಂಗು. ಎಷ್ಟು ದೊಡ್ಡ ಜಾಗ ದೇವಸ್ಥಾನಕ್ಕೆ ಪಾರ್ಕಿಂಗ್. ಮತ್ತು ಹೊರಗಡೆನೂ ಇತ್ತು ಇಡೋದಾರೆ. ಹೊರಗಡೆ ಮತ್ತು ಬಿಸಿಲಲ್ಲ, ಅದಕ್ಕೆ ಒಳಗೆ ತಂದು ನಿಲ್ಲಿಸ್ದೆ ಈಗ. ಓಹೋ, ಕುದುರೆ ಎಲ್ಲ ನೋಡಿ, ಕುದುರೆ ಸವಾರಿ ಬರೋದು. ಆಲ್ ರೈಟ್ ಗೈಸ್, ಬೈಕ್ ಇಲ್ಲೇ ಪಾರ್ಕ್ ಮಾಡಿದೆ. ಬನ್ನಿ ಪಾಪ ದೇವಸ್ಥಾನದೊಳಗೆ ಎಂಟ್ರಿ ಯಾವ ಬದಿನೂ ಗೊತ್ತಿಲ್ಲ ಕಣ, ಆಚೆಗೆ ಈಚಿದೆ. ಲೆಟ್ಸ್ ಗೋ ಗೈಸ್. ಆಲ್ರೆಡಿ 1 ಗಂಟೆ ಐತೀಗ ಟೈಮು. ದೇವಸ್ಥಾನದೊಳಗೆ ಹೋಗ್ತಿತ್ತಂತೆ ಗಾಡಿ ಅಂಗಡಿ, ಆಟ ಸಾಮಾನು ಎಲ್ಲ ಇತ್ತು ಮಾರ. ಮಸ್ತ್ ಇತ್ತು ಮಾರ ಅಂಗಡಿ ಮಾತ್ರ. ಇಲ್ಲಿಂದ ಅಲ್ಲಿವರೆಗೆ. ಸೊ ದೇವಸ್ಥಾನದ ಎಂಟ್ರಿ ಯಾವುದು ಇಲ್ಲಿ ಕಾಣಿ, ಎಲ್ಲ ಅಂಗಡಿ ಸಾಲ ಇತ್ತು. ಇದು ದರ್ಶನಕ್ಕೆ ದಾರಿ. 20 ರೂಪಾಯಿ ಒಬ್ಬರಿಗೆ. ಇಲ್ಲಿ ಕಾಣಿ ಓನ್ಲಿ ಕ್ಯಾಶ್. ಸೊ ನೀವು ಅಲ್ಲಿ UPI, ಗೂಗಲ್ ಪೇ, ಫೋನ್ಪೇ ನಿಮ್ಗೆ ಬಂದರೆ ಕತೆ ಕೈದತ್ತ. ಸೊ ಓನ್ಲಿ ಕ್ಯಾಶು. ಇಲ್ಲಿ ಕ್ಯಾಶ್ ನೀವು ಅಂಗಡಿಗೆ ತಗೊಂತೀವಿ ಅಂದರು ಅವ್ರು ಸುಮ್ಮನೆ ಕ್ಯಾಶ್ ಕೊಡೋದಿಲ್ಲ ನಿಮಗೆ. ಎಂಥವ್ರು ಪರ್ಚೇಸ್ ಮಾಡ್ಕೊಂಡು ನೀವು. ಅದಕ್ಕೋಸ್ಕರ ನಾನು ಪೆಟ್ರೋಲ್ ಬಂಕಲ್ಲಿ ಹೋಗಿ ಕ್ಯಾಶ್ ತಗೊಂಡು ಬಂದೆ. ಈ ಥರದ್ದು ಮಾಡಲು ಕರ್ನಾಟಕದಲ್ಲಿ ನೀವು ಒಬ್ಬರೇನೋ, ನಿಮ್ಮ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸು. ದೇವಸ್ಥಾನಕ್ಕೆ ಫಸ್ಟ್ ಎಂಟ್ರಿ ಆದ ಕೂಡಲೇ ನೋಡಿ ಓಂ ನಮಃ ಶಿವಾಯ ಇದೇ ಲೈನಲ್ಲಿ ಹೋಯ್ತು. ಆ್ಯಕ್ಚುಲಿ ಇಲ್ಲಿ 3 ದೇವಸ್ಥಾನ ಇದೆ, 3-4 ಸುಮಾರು ದೇವಸ್ಥಾನ ಇತ್ತು. ಎಲ್ಲ ಒಂದೊಂದೇ ದೇವಸ್ಥಾನ ಹೋಗಿ ಹೋಯ್ಕ. ಆ್ಯಂಡ್ ಈಚೆ ಬದೆ ಕಾಣಿ ಫುಲ್ಲು ಶಿವಲಿಂಗಗಳು. ಇನ್ನೂ ಸುಮಾರಿದೆ, ಮುಂದೆ ತೋರಿಸ್ತಾ ಇದ್ದೀನಿ. ಇಲ್ಲೆಲ್ಲ ಲಿಂಗಗಳು ಗೈಸ್ ಎಷ್ಟಿದೆ ಕಾಣಿ. ದೊಡ್ಡ ದೊಡ್ಡ ಲಿಂಗಕ್ಕೆ ಮಾತ್ರ ಪೂಜೆ ಎಲ್ಲ ಮಾಡ್ತಿದ್ರು. ಬಟ್ ಕೆಲವು ಸಣ್ಣ ಸಣ್ಣ ಲಿಂಗಗೆಲ್ಲ ಧೂಳೆಲ್ಲ ಹಾಗೆ ಹಿಡ್ದಿತ್ತಪ್ಪ, ಇನ್ನು ಅಂತ ಪೂಜೆ ಅಂತ ಮಾಡಲಪ್ಪ ಅದಕ್ಕೆಲ್ಲ. ತುಂಬ ಜನ ಇದ್ದಾರೆ ಆ್ಯಕ್ಚುಲಿ ಇವತ್ತು ವೀಕೆಂಡ್ ಆಗಿರೋದ್ರಿಂದ. ಸೊ ಇಲ್ಲಿ ನೋಡಿ ಇವ್ರು ಕೂತ್ಕೊಂಡಿದ್ದಾರೆ, ಇವ್ರು ನಮ್ಗೆ ಗೈಡ್ ಮಾಡ್ತಾರೆ ಯಾವ ದೇವಸ್ಥಾನಕ್ಕೆ ಹೆಂಗೆ ಹೋಗ್ಬೇಕು ಅಂತ. ಆ್ಯಕ್ಚುಲಿ ಇಲ್ಲಿ ಸುಮಾರು ದೇವಸ್ಥಾನ ಇದೆ ಒಳಗಡೆ. ನೀವು ಮೈನ್ ಟೆಂಪಲ್ ಹೋಗೋದಕ್ಕಿಂತ ಮುಂಚೆನೇ ನಿಮ್ಗೆ ಸುಮಾರು ದೇವಸ್ಥಾನ ಸಿಕ್ಕುತ್ತೆ ಅಂತಂದೇಳಿ ಹೇಳ್ತೇನೆ ನಿಮಗೆ. ಇಲ್ಲಿ ಕಾಣಿ ಗೈಸ್, ಸಣ್ಣ ಪುಟಾಣಿ ಲಿಂಗ ಎಷ್ಟಿದೆ.
ಆ್ಯಂಡ್ ಅದು ಅಲ್ಲದೆ 108 ಅಡಿಯ ಏನು ಶಿವಲಿಂಗ ನೋಡ್ತೀವಿ. ಅದು ಆ್ಯಕ್ಚುಲಿ ಇನ್ನು ಮುಂದಿದೆ, ಬನ್ನಿ. ಆ್ಯಂಡ್ ಇದು ಫಸ್ಟ್ ದೇವಸ್ಥಾನ. ಇದು ಬ್ರಹ್ಮ, ವಿಷ್ಣು, ಮಹೇಶ್ವರ ಹೀಗೆ ಸುಮಾರು ದೇವರೆಲ್ಲ ಇದರಲ್ಲಿ ನೋಡ್ಬೋದು. ಇದು ಫಸ್ಟ್ ನಾವು ಎಂಟ್ರಿ ಆದ ಕೂಡಲೇ ಸಿಗುವಂಥ ಫಸ್ಟ್ ದೇವಸ್ಥಾನ. ಸೊ ಹೇಳ್ದಂಗೆ ಇದು ನೋಡಿ ಬ್ರಹ್ಮ, ವಿಷ್ಣು, ಮಹೇಶ್ವರ ದೇವಸ್ಥಾನ. ಇದಾದಮೇಲೆ ನಮ್ಗೆ ಇಲ್ಲಿ ನೆಕ್ಸ್ಟ್ ಸಿಗೋದೆ ಶ್ರೀ ಮಂಜುನಾಥ ಸ್ವಾಮಿ ಮೂಲಸ್ಥಾನ. ನೋಡಿ ಇದು ಮೈನ್ ದೇವಸ್ಥಾನ, ಮೈನ್ ಟೆಂಪಲು. ಇಲ್ಲಿ ಸುಮಾರು ಜನ ಇದೆ. ಸೊ ನೋಡಿ ಇದು ನಾವು ಇವಾಗ ಹೋಗಿದ್ದು ಕೋಟಿಲಿಂಗೇಶ್ವರ ದೇವಸ್ಥಾನ. ಅದಾದಮೇಲೆ ಲಾಸ್ಟ್ ಇರೋದು ವೆಂಕಟರಮಣ ಸ್ವಾಮಿ ದೇವಸ್ಥಾನ. ಬಟ್ ಏನಂದರೆ ಇಲ್ಲಿ ಪ್ರತಿಯೊಂದು ದೇವಸ್ಥಾನಕ್ಕೂ ಹೋಗದೆ ಶಿವಲಿಂಗ ನೋಡ್ಲಿಕ್ಕೆ ಬಿಡಲ್ಲ ಇಲ್ಲಿ. ಸೊ ಎಷ್ಟು ಜನ ಆಯಿತು ನೋಡಿ. ಶಿವಲಿಂಗಗಳು ಫುಲ್ಲು ಸುತ್ತ ನೋಡ್ದಲ್ಲೆಲ್ಲ ಶಿವಲಿಂಗನೇ. ಸೊ 1 ಕೋಟಿ ಶಿವಲಿಂಗಗಳು. A few inches later. ಫೈನಲಿ ನಾನು 4 ದೇವಸ್ಥಾನ ಹೇಳಿದ್ದೆ, 4 ಅಲ್ಲ, ಒಂದು 7ರಿಂದ 8 ದೇವಸ್ಥಾನ. ಎಲ್ಲ ದೇವಸ್ಥಾನಕ್ಕೂ ಹೋಗಿ ಬಂದ್ರ ಮೇಲೆ ನಿಮ್ಗೆ ಫೈನಲಿ ಇಲ್ಲಿ ಶಿವಲಿಂಗ ನೋಡುವಂಥ ನಿಮ್ಗೊಂದು ಅವಕಾಶ ಸಿಕ್ಕತ್ತಾ? ಲಿಟ್ರಲಿ ಗೈಸ್ ಒಂದು ಹೇಳೋಕ್ಕಿತ್ತ ಕಡೆಗೆ ಹೇಳ್ತೆ, ದೇವಸ್ಥಾನದಿಂದ ಹೊರಗಾರ ಮೇಲೆ ಹೇಳ್ತೆ. ಸಿಕ್ಕಾಪಟ್ಟೆ ಬೇಜಾರಾಗಿಬಿಡ್ತಪ್ಪ ನನಗಂತ. ಹೇಳಿ ನೋಡಿ ಗೈಸ್, 108 ಅಡಿಯ ಶಿವಲಿಂಗ. ಫೈನಲಿ ಶ್ರೀ ಕೋಟಿಲಿಂಗೇಶ್ವರ ಟೆಂಪಲ್ ಇದೆ ನೋಡಿ. 108 ಅಡಿ ಎತ್ತರದ ಶಿವಲಿಂಗ. ಓಂಕಾರಂ ಸೃಷ್ಟಿಸಾರಂ ವಿಧಿ ವಿಧಿ ಲಿಖಿತಂ ಮೋಕ್ಷದಕ್ಷಂ ಸುಭಿಕ್ಷಂ ಗಂಗಾಂಗಂ ದಿವ್ಯಲಿಂಗಂ ಗಜಮುಖ ವಿನುತಂ ಸಾನ್ನಪೂರ್ಣ ಸಮಕ್ಷಂ ವೇದಾರ್ಥಂ ವ್ಯಾಸಪೀಠಂ ಸುರಮುನಿ ಸಹಿತಂ ಶಾಂತಿಕಾಂತಂ ಸುಖಾಂತಂ ವಿಶ್ವೇಶಂ ಚಿತ್ಪ್ರಕಾಶಂ ಶ್ರಿತ ಜನಪರದಂ ಕಾಶಿ. ಪೀಸ್ಫುಲ್ ಜಾಗ ಗುರು, ಮಾತ್ರ ಇದು ಸುಮಾರು ಜನ ಇದ್ರು ಇವತ್ತು. ಮಸ್ತಾಗಿದೆ ನೋಡಿ. ಆಮೇಲೆ ಇದು 32 ಅಡಿಯ ನಂದಿ ವಿಗ್ರಹ. ಇದು ಸಖತ್ತಾಗಿ ಮಾಡಿದ್ದಾರೆ. ಅಲ್ಲಿಗೆ ಎಂಡ್ ಅದು ಆ್ಯಕ್ಚುಲಿ. ಫುಲ್ ಸರೌಂಡಿಂಗು ಶಿವಲಿಂಗನೇ. 1 ಕೋಟಿ ಶಿವಲಿಂಗಗಳಿವೆ ಇಲ್ಲಿ. ಗಾಯ್ಸ್ ಇದು ನೋಡಿ, ಲಿಟ್ರಲಿ ನೋಡ್ಲಿಕ್ಕೆ ಒಳ್ಳೆ ಗ್ರಾಫಿಕ್ಸ್ ಮಾಡ್ದಂಗಿದೆ. ಏನು ಚೆಂದ ಕಾಣ್ತಾ ಇದೆ. ಆ ಮರ ಬಂದ್ಕಂತೂ ಒಂದು ಕಳೆ ಕೊಟ್ಟಂಗಾಗಿದೆ ಅದಕ್ಕೆ. ಸೈ ಗುರು, ಸಣ್ಣ 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 ಶಿವಲಿಂಗ ನೋಡಿ. ಇಲ್ಲಿ ನೋಡಿ ಗೈಸ್, ಗಾಂಧೀಜಿ. ನಾನು ನೋಡಿಬಿಟ್ಟು ಗಂಭೀರ ಅಂತ ಎಣಿಸ್ಕೊಂಡೆ. ಕಡೆ ತಲೆ ಅಂದಾಡ್ತಿದ್ದೀರ, ಕಡೆ ಗೊತ್ತಾಯ್ತು ಇವರು ನಿಜವಾದ ಮನುಷ್ಯರಂದೇಳಿ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಕಾಣ. ಈ ಗಾಂಧಿ ಜೊತೆ ಫೋಟೋ ತಗೊಂಡು ನುರಿತ್ರಪ್ಪ ಮಾರ. ಗಾಂಧೀಜಿ ಕಣ್ಣು ಕೊರ್ತಿತ್ತ ಅಂತ ನನಗೂ ಗೊತ್ತಿಲ್ಲ ನನಗಂತೂ. ಆಲ್ ರೈಟ್, ಬನ್ನಿ ಗಾಡಿ ಹತ್ರಪ್ಪ. ಆಲ್ ರೈಟ್ ಗೈಸ್, ಸೊ ದೇವಸ್ಥಾನದಿಂದ ಇವಾಗ ಓಡ್ತಾ ಇದ್ದೀನಿ. ಟೈಮು 2:15 ಇತ್ತು. ಸೊ ನನ್ನ ನೆಕ್ಸ್ಟ್ ಡೆಸ್ಟಿನೇಷನ್ನು ಚಿಂತಾಮಣಿ ಹತ್ರ ಕೈವಾರ ಬೆಟ್ಟ ಅಂತ ಬರುತ್ತೆ. ಅದಕ್ಕಿಂತ ಮುಂಚೆ ಇಲ್ಲೊಂದು ಲೊಕೇಶನ್ ನೋಡಿದೆ. ಡ್ಯಾಮ್ ಇದೆ ಆ್ಯಕ್ಚುಲಿ. ಡ್ಯಾಮಿನ ಹೆಸರು ಬೇತಮಂಗಲ ಡ್ಯಾಮ್ ಅಂತ. ಇಲ್ಲಿ ಒಂದು 5 ಕಿಲೋಮೀಟ್ರ್ ಆನ್ ದ ವೇಲ್ ಸಿಗುತ್ತೆ. ಸೊ ಅದನ್ನು ಕಣ್ಕೊಂಡು ಹಾಪ ಅಂದಾಳಿ. ಆ್ಯಂಡ್ ಆವಾಗಂದು ಹೇಳ್ದಂಗೆ ಒಂದು ದೇವಸ್ಥಾನದಲ್ಲಿ ಸ್ವಲ್ಪ ಬೇಜಾರಾಯ್ತು ಅಂದಾಳಿ. ಸೊ ಇದನ್ನು ನೆಕ್ಸ್ಟ್ ವ್ಲಾಗಲ್ಲಿ ನೋಡ್ತೀರಾ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ತನಕ ಟೇಕ್ ಕೇರ್, ಎಂಜಾಯ್ ಯುವರ್ ರೆಸ್ಟ್ ಆಫ್ ದ ಡೇ ಆರ್ ನೈಟ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.